ಒಂಟಿಯಾಗಿ ಬದುಕು ನಡೆಸಿದ್ದ ಸನ್ಯಾಸಿಯೋರ್ವರು ಮೃತಪಟ್ಟಿದ್ದು ಅವರ ಮನೆಯಲ್ಲಿ ಲಕ್ಷಾಂತರ ರೂಪಾಯಿ ಹಣ ಪತ್ತೆಯಾದ ವಿಚಿತ್ರ ಘಟನೆಯೊಂದು ನಡೆದಿದೆ. ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ಪಟ್ಟಣದಲ್ಲಿ ಗಂಗಾಧರ ಶಾಸ್ತ್ರಿ ಎಂಬ 70 ವರ್ಷದ ಸನ್ಯಾಸಿಯೊಬ್ಬರು ವಾಸವಿದ್ರು. ಒಂಟಿಯಾಗಿ ಬದುಕು ಸಾಗಿಸುತ್ತಿದ್ದ ಗಂಗಾಧರ ಶಾಸ್ತ್ರಿ ಅವರು ಶಾಸ್ತ್ರ ಹೇಳುವುದು, ಶುಭ ಕಾರ್ಯದ ಪೂಜೆ ಮಾಡಿಸುವ ಮೂಲಕ ಜೀವನ ನಡೆಸುತ್ತಿದ್ರು. ಗಂಗಾಧರ ಶಾಸ್ತ್ರಿ ಅವರಿಗೆ 14 ಎಕರೆ ಜಮೀನಿದ್ದು 4 ಎಕರೆ ತೆಂಗಿನ ತೋಟ, ಗದ್ದೆ ಹೊಂದಿದ್ರು. ಆದ್ರೆ ವಾರದ ಹಿಂದೆ ಅವರು ಮೃತಪಟ್ಟಿದ್ರು. ಕಳೆದ 2 ದಿನದ ಹಿಂದೆ ಭಕ್ತರು ಗಂಗಾಧರ ಶಾಸ್ತ್ರಿ ಅವರ ಮನೆ ಪರಿಶೀಲಿಸಿದಾಗ ಅಪಾರ ಪ್ರಮಾಣದ ಹಣ ಪತ್ತೆಯಾಗಿದೆ. ಮನೆಯಲ್ಲಿ ಇಟ್ಟಿದ್ದ ತೆಂಗಿನಕಾಯಿ ರಾಶಿ, ಮನೆಯ ಅಟ್ಟದಲ್ಲೂ ಹಣ ಪತ್ತೆಯಾಗಿರುವುದು ಅಚ್ಚರಿ ಮೂಡಿಸಿದೆ. ಭಕ್ತರಿಂದ ಕಾಣಿಕೆಯಾಗಿ ಬಂದ ಹಣವೇ 46,000 ರೂಪಾಯಿಗಿಂತ ಹೆಚ್ಚಿದೆ. ಕೃಷಿ ಮತ್ತಿತರ ಆದಾಯದಿಂದ ಬಂದ 30 ಲಕ್ಷಕ್ಕೂ ಅಧಿಕ ಹಣ ಸಹ ಗಂಗಾಧರ ಶಾಸ್ತ್ರಿ ಅವರ ಮನೆಯಲ್ಲಿ ಪತ್ತೆಯಾಗಿದೆ. ಅದನ್ನೆಲ್ಲ ಒಂದ್ ಕಡೆ ಕಿಟ್ಟು ಅದನ್ನ ಇಳಿಸಕ್ಕೆ ಸಪರೇಟ್ ಮಾಡ್ರಿ ನೋಟ. ಗಂಗಾಧರ ಶಾಸ್ತ್ರಿ ಅವರು ಬೇರೆಯವರು ಮಾಡಿದ ಅಡುಗೆ ಸೇವಿಸ್ತಿರ್ಲಿಲ್ಲ. ಒಬ್ಬಂಟಿಯಾಗಿಯೇ ಜೀವನ ಕಳೆದಿದ್ದ ಅವರು ಮನೆಯೊಳಗೆ ಯಾರನ್ನೂ ಬಿಟ್ಟುಕೊಳ್ತಿರ್ಲಿಲ್ಲ, ಚಪ್ಪಲಿಯನ್ನು ಹಾಕ್ತಿರ್ಲಿಲ್ಲ ಎಂದು ಸ್ಥಳೀಯರೊಬ್ಬರು ತಿಳಿಸಿದ್ದಾರೆ. ಜುಲೈ 7ಕ್ಕೆ ಭಕ್ತರ ಸಭೆ ಕರೆದು ಸಮಿತಿ ರಚನೆಗೆ ಸ್ಥಳೀಯರು ನಿರ್ಧಾರ ಮಾಡಿದ್ದಾರೆ. ಜೊತೆಗೆ ಜಮೀನಿನಲ್ಲಿ ಗಂಗಾಧರ ಶಾಸ್ತ್ರಿ ಗದ್ದುಗೆ ನಿರ್ಮಿಸಲು ಸ್ಥಳೀಯರು ನಿರ್ಧಾರ ಕೈಗೊಂಡಿದ್ದಾರೆ.